ಮಾಜಿ ಸಚಿವ ಪ್ರಭು ಚೌಹಾಣ್ನ ಪುತ್ರನ ಮೇಲೆ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರಾ? ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಅನ್ನು ಅನುಮಾನ. ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರತೀಕ್ ಜೊತೆಗಿನ ಸ್ನೇಹದ ಬಗ್ಗೆ ಸಂತ್ರಸ್ತ ಯುವತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿರೋದಾಗಿ, ಒತ್ತಾಯಪೂರ್ವಕವಾಗಿ ಲೈಂಗಿಕವಾಗಿ ಬಳಸಿಕೊಂಡಿರೋದಾಗಿ ಆಕೆ ದೂರಿದ್ದಾಳೆ. ಬೆಂಗಳೂರಿನಲ್ಲಿ ಮೊದಲ ಬಾರಿ, ಅದಾದ ನಂತರ ಅನೇಕ ಬಾರಿ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಆಕೆ ಆರೋಪ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಅರೆಸ್ಟ್ ಆಗೋ ಸಾಧ್ಯತೆಗಳು ಎಷ್ಟಿದೆ? ಎಷ್ಟು ಗಂಭೀರವಾಗಿದೆ ಯುವತಿ ಮಾಡಿರುವ ಆರೋಪ? ಹೌದು ಸುಮಿತಾ, ನಿಜಕ್ಕೂ ಈಗಾಗಲೇ ಮಾಜಿ ಸಚಿವ ಶಾಸಕ ಪ್ರಭು ಚೌಹಾಣ್ ಅವರ ಪುತ್ರ ಪ್ರದೀಕಿತನ ಆತನ ಮೇಲೆ ಸಾಕಷ್ಟೊಂದು ಗಂಭೀರ ಆರೋಪ ಸಂತ್ರಸ್ತೆ ಯುವತಿ ಮಾಡ್ತಾ ಇದ್ದಾಳ. ಈಗಾಗಲೇ ಮದುವೆ ನಿಶ್ಚಿತಾರ್ಥ ಆಗಿತ್ತು, ನಂತರ ಮದುವೆ ಏನಂದ್ರೆ ಮಾಡ್ಕೊಂಡಿಲ್ಲ. ಹೀಗಾಗಿ ಮದುವೆಗೂ ಮುಂಚೆ ಲೈಂಗಿಕ ಏನಂದ್ರೆ ಒತ್ತಾಯಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ಕೂಡ ಮಾಡಿದಾರ. ಸುಮಾರು ಒಂದಿಲ್ಲ ಎರಡಿಲ್ಲ ಐದಾರು ಸರಿ ಅಂತೇಳಿ ಈಕೆ ಈಗಾಗಲೇ ಕೋರ್ಟ್ ನಲ್ಲಿ ಕೂಡ ಏನಂದ್ರೆ 167 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆ ಕೊಟ್ಟಿದ್ದಾಳ. ಅದೇ ರೀತಿ ಮಹಿಳಾ ಆಯೋಗದಲ್ಲಿ ಕೂಡ ದೂರು ಕೊಟ್ಟಿದ್ದಾರೆ. ಆ ನಂತರ ಬೀದರ್ ಮಹಿಳಾ ಪೊಲೀಸ್ ಸ್ಟೇಷನ್ ದಲ್ಲಿ ಕೂಡ ಈಗಾಗಲೇ ಮಾಜಿ ಸಚಿವರ ಪುತ್ರನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು. ಆ ಪ್ರಕರಣ ದಾಖಲಾದ ಬಳಿಕ ಈಗಾಗಲೇ ಪೊಲೀಸರು ಮತ್ತೆ ನ್ಯಾಯಾಧೀಶರು ಹೇಳಿಕೆಯನ್ನ ಪಡೆದಿದ್ದಾರೆ. ಈಗ ನೆಕ್ಸ್ಟ್ ಏನದಂದ್ರೆ ಏನು ಶಾಸಕರ ಪುತ್ರ ಇದ್ದಾರೆ, ಆ ಪುತ್ರರ ಸರದಿ ಅಂತ ಹೇಳ್ಬೋದು. ಅವ್ರಿಗೆ ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ. ವಿಚಾರಣೆಗೆ ಏನಾದರೂ ಬಾರದೇ ಇದ್ರೆ ಆತನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿ ವಿಚಾರಣೆ ಪೊಲೀಸರು ಮಾಡ್ಲೇಬೇಕು. ಯಾಕಂದ್ರೆ ಈ ಒಂದು ಯುವತಿ ಸಾಕಷ್ಟು ಕಣ್ಣೀರ್ ಹಾಕ್ತಾ ಇದ್ದಾಳೆ. ನಮಗ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ. ಈ ರೀತಿ ಮದುವೆ ನಿಶ್ಚಿತಾರ್ಥ ಆದ ನಂತರ ಮದುವೆಗೂ ಮುನ್ನ ಏನಂದ್ರೆ ಸಂಪೂರ್ಣವಾಗಿ ನನ್ನ ಲೈಫ್ ಹಾಳು ಮಾಡಿದಾರ ಅಂತ ಹೇಳಿ ಆ ಒಂದು ಯುವತಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ನಮ್ಮ ನ್ಯಾಯ ಸಿಗ್ಲೇಬೇಕು, ನಮ್ಮ ನ್ಯಾಯ ಸಿಗೋ ಭರವಸೆ ಇದೆ ಅಂತ ಹೇಳಿ ಆಕೆನೇನು ಒಂದು ರೋದನೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಯುವತಿಯ ಕುಟುಂಬಸ್ಥರ ಮೇಲೆ ಹೊಕರಣ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲೂ ಕೂಡ ಒಂದು ಕೌಂಟರ್ ಕೇಸು ಈಗಾಗಲೇ ಶಾಸಕ ಪ್ರಭು ಚೌಹಾಣ್ ಸಂಬಂಧಪಟ್ಟರು ಮಾಡಿದಾರೆ ಅಂತ ಹೇಳ್ಬೋದು. ಪರ ವಿರುದ್ಧ ಎರಡು ದೂರನ್ನ ದಾಖಲಾಗಿವೆ. ಎರಡೂ ಕಡೆಯಿಂದ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಈ ಒಂದು ಯುವತಿಯ ಪ್ರಕರಣದಲ್ಲಿ ಶಾಸಕರ ಪುತ್ರನ ಬಂಧನ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸುಮಿತಾ. ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಮಾಜಿ ಸಚಿವ ಪ್ರಭು ಚೌಹಾಣ್ನ ಪುತ್ರನ ಮೇಲೆ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರಾ? ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಅನ್ನು ಅನುಮಾನ. ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರತೀಕ್ ಜೊತೆಗಿನ ಸ್ನೇಹದ ಬಗ್ಗೆ ಸಂತ್ರಸ್ತ ಯುವತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿರೋದಾಗಿ, ಒತ್ತಾಯಪೂರ್ವಕವಾಗಿ ಲೈಂಗಿಕವಾಗಿ ಬಳಸಿಕೊಂಡಿರೋದಾಗಿ ಆಕೆ ದೂರಿದ್ದಾಳೆ. ಬೆಂಗಳೂರಿನಲ್ಲಿ ಮೊದಲ ಬಾರಿ, ಅದಾದ ನಂತರ ಅನೇಕ ಬಾರಿ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಆಕೆ ಆರೋಪ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಅರೆಸ್ಟ್ ಆಗೋ ಸಾಧ್ಯತೆಗಳು ಎಷ್ಟಿದೆ? ಎಷ್ಟು ಗಂಭೀರವಾಗಿದೆ ಯುವತಿ ಮಾಡಿರುವ ಆರೋಪ? ಹೌದು ಸುಮಿತಾ, ನಿಜಕ್ಕೂ ಈಗಾಗಲೇ ಮಾಜಿ ಸಚಿವ ಶಾಸಕ ಪ್ರಭು ಚೌಹಾಣ್ ಅವರ ಪುತ್ರ ಪ್ರದೀಕಿತನ ಆತನ ಮೇಲೆ ಸಾಕಷ್ಟೊಂದು ಗಂಭೀರ ಆರೋಪ ಸಂತ್ರಸ್ತೆ ಯುವತಿ ಮಾಡ್ತಾ ಇದ್ದಾಳ. ಈಗಾಗಲೇ ಮದುವೆ ನಿಶ್ಚಿತಾರ್ಥ ಆಗಿತ್ತು, ನಂತರ ಮದುವೆ ಏನಂದ್ರೆ ಮಾಡ್ಕೊಂಡಿಲ್ಲ. ಹೀಗಾಗಿ ಮದುವೆಗೂ ಮುಂಚೆ ಲೈಂಗಿಕ ಏನಂದ್ರೆ ಒತ್ತಾಯಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ಕೂಡ ಮಾಡಿದಾರ. ಸುಮಾರು ಒಂದಿಲ್ಲ ಎರಡಿಲ್ಲ ಐದಾರು ಸರಿ ಅಂತೇಳಿ ಈಕೆ ಈಗಾಗಲೇ ಕೋರ್ಟ್ ನಲ್ಲಿ ಕೂಡ ಏನಂದ್ರೆ 167 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆ ಕೊಟ್ಟಿದ್ದಾಳ. ಅದೇ ರೀತಿ ಮಹಿಳಾ ಆಯೋಗದಲ್ಲಿ ಕೂಡ ದೂರು ಕೊಟ್ಟಿದ್ದಾರೆ. ಆ ನಂತರ ಬೀದರ್ ಮಹಿಳಾ ಪೊಲೀಸ್ ಸ್ಟೇಷನ್ ದಲ್ಲಿ ಕೂಡ ಈಗಾಗಲೇ ಮಾಜಿ ಸಚಿವರ ಪುತ್ರನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು. ಆ ಪ್ರಕರಣ ದಾಖಲಾದ ಬಳಿಕ ಈಗಾಗಲೇ ಪೊಲೀಸರು ಮತ್ತೆ ನ್ಯಾಯಾಧೀಶರು ಹೇಳಿಕೆಯನ್ನ ಪಡೆದಿದ್ದಾರೆ. ಈಗ ನೆಕ್ಸ್ಟ್ ಏನದಂದ್ರೆ ಏನು ಶಾಸಕರ ಪುತ್ರ ಇದ್ದಾರೆ, ಆ ಪುತ್ರರ ಸರದಿ ಅಂತ ಹೇಳ್ಬೋದು. ಅವ್ರಿಗೆ ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ. ವಿಚಾರಣೆಗೆ ಏನಾದರೂ ಬಾರದೇ ಇದ್ರೆ ಆತನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿ ವಿಚಾರಣೆ ಪೊಲೀಸರು ಮಾಡ್ಲೇಬೇಕು. ಯಾಕಂದ್ರೆ ಈ ಒಂದು ಯುವತಿ ಸಾಕಷ್ಟು
ಸಾಕಷ್ಟು ಅಂದ್ರೆ ಕಣ್ಣೀರ್ ಹಾಕ್ತಾ ಇದ್ದಾಳೆ. ನಮಗ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ. ಈ ರೀತಿ ಮದುವೆ ನಿಶ್ಚಿತಾರ್ಥ ಆದ ನಂತರ ಮದುವೆಗೂ ಮುನ್ನ ಏನದಂದ್ರೆ ಸಂಪೂರ್ಣವಾಗಿ ನನ್ನ ಲೈಫ್ ಹಾಳು ಮಾಡಿದಾರ ಅಂತ ಹೇಳಿ ಆ ಒಂದು ಯುವತಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ನಮ್ಮ ನ್ಯಾಯ ಸಿಗ್ಲೇಬೇಕು, ನಮ್ಮ ನ್ಯಾಯ ಸಿಗೋ ಭರವಸೆ ಇದೆ ಅಂತ ಹೇಳಿ ಆಕೆನೇನು ಒಂದು ರೋದನೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಯುವತಿಯ ಕುಟುಂಬಸ್ಥರ ಮೇಲೆ ಹೊಕರಣ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲೂ ಕೂಡ ಒಂದು ಕೌಂಟರ್ ಕೇಸು ಈಗಾಗಲೇ ಶಾಸಕ ಪ್ರಭು ಚವ್ಹಾಣ್ ಸಂಬಂಧಪಟ್ಟರು ಮಾಡಿದಾರೆ ಅಂತ ಹೇಳ್ಬೋದು. ಪರ ವಿರುದ್ಧ ಎರಡು ದೂರನ್ನ ದಾಖಲಾಗಿವೆ. ಎರಡೂ ಕಡೆಯಿಂದ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಈ ಒಂದು ಯುವತಿಯ ಪ್ರಕರಣದಲ್ಲಿ ಶಾಸಕರ ಪುತ್ರನ ಬಂಧನ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸುಮಿತಾ, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಮಾಜಿ ಸಚಿವ ಪ್ರಭು ಚವ್ಹಾಣ್ನ ಪುತ್ರನ ಮೇಲೆ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರಾ? ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ಅನ್ನೋ ಅನುಮಾನ. ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರತೀಕ್ ಜೊತೆಗಿನ ಸ್ನೇಹದ ಬಗ್ಗೆ ಸಂತ್ರಸ್ತ ಯುವತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿರೋದಾಗಿ, ಒತ್ತಾಯ ಪೂರ್ವಕವಾಗಿ ಲೈಂಗಿಕವಾಗಿ ಬಳಸಿಕೊಂಡಿರೋದಾಗಿ ಆಕೆ ದೂರಿದ್ದಾಳೆ. ಬೆಂಗಳೂರಿನಲ್ಲಿ ಮೊದಲ ಬಾರಿ, ಅದಾದ ನಂತರ ಅನೇಕ ಬಾರಿ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಆಕೆ ಆರೋಪ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಅರೆಸ್ಟ್ ಆಗೋ ಸಾಧ್ಯತೆಗಳು ಎಷ್ಟಿದೆ? ಎಷ್ಟು ಗಂಭೀರವಾಗಿದೆ ಯುವತಿ ಮಾಡಿರುವ ಆರೋಪ? ಹೌದು ಸುಮಿತಾ, ನಿಜಕ್ಕೂ ಈಗಾಗಲೇ ಮಾಜಿ ಸಚಿವ ಶಾಸಕ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರದೀಕಿತನ ಆತನ ಮೇಲೆ ಸಾಕಷ್ಟೊಂದು ಗಂಭೀರ ಆರೋಪ ಸಂತ್ರಸ್ತೆ ಯುವತಿ ಮಾಡ್ತಾ ಇದ್ದಾಳ. ಈಗಾಗಲೇ ಮದುವೆ ನಿಶ್ಚಿತಾರ್ಥ ಆಗಿತ್ತು, ನಂತರ ಮದುವೆ ಏನಾದ್ರು ಮಾಡ್ಕೊಂಡಿಲ್ಲ. ಹೀಗಾಗಿ ಮದುವೆಗೂ ಮುಂಚೆ ಲೈಂಗಿಕ ಏನಂದ್ರೆ ಒತ್ತಾಯಪೂರ್ವಕವಾಗಿ ಲೈಂಗಿಕ ದೌರ್ಜನ್ಯ ಕೂಡ ಮಾಡಿದಾರ. ಸುಮಾರು ಒಂದಿಲ್ಲ ಎರಡಿಲ್ಲ 5 ಸರಿ ಅಂತೇಳಿ ಈಕೆ ಈಗಾಗಲೇ ಕೋರ್ಟ್ ನಲ್ಲಿ ಕೂಡ ಏನದಂದ್ರೆ 167 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆ ಕೊಟ್ಟಿದ್ದಾಳ. ಅದೇ ರೀತಿ ಮಹಿಳಾ ಆಯೋಗದಲ್ಲಿ ಕೂಡ ದೂರು ಕೊಟ್ಟಿದ್ದಾರೆ. ಆ ನಂತರ ಬೀದರ್ ಮಹಿಳಾ ಪೊಲೀಸ್ ಸ್ಟೇಷನ್ ದಲ್ಲಿ ಕೂಡ ಈಗಾಗಲೇ ಮಾಜಿ ಸಚಿವರ ಪುತ್ರನ ವಿರುದ್ಧ ಇರೋದೊಂದು ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳ್ಬೋದು. ಆ ಪ್ರಕರಣ ದಾಖಲಾದ ಬಳಿಕ ಈಗಾಗಲೇ ಪೊಲೀಸರು ಮತ್ತೆ ನ್ಯಾಯಾಧೀಶರು ಹೇಳಿಕೆಯನ್ನ ಪಡೆದಿದ್ದಾರೆ. ಈಗ ನೆಕ್ಸ್ಟ್ ಏನದಂದ್ರೆ ಏನು ಶಾಸಕರ ಪುತ್ರ ಇದ್ದಾರೆ, ಆ ಪುತ್ರರ ಸರದಿ ಅಂತ ಹೇಳ್ಬೋದು. ಅವ್ರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ. ವಿಚಾರಣೆಗೆ ಏನಾದರೂ ಬರದೇ ಇದ್ರೆ ಆತನ ವಶಕ್ಕೆ ತಗೊಂಡು ಅರೆಸ್ಟ್ ಮಾಡಿ ವಿಚಾರಣೆ ಪೊಲೀಸರು ಮಾಡ್ಲೇಬೇಕು. ಯಾಕಂದ್ರೆ ಈ ಒಂದು ಯುವತಿ ಸಾಕಷ್ಟು ಕಣ್ಣೀರ್ ಹಾಕ್ತಾ ಇದ್ದಾಳೆ. ನಮಗ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ. ಈ ರೀತಿ ಮದುವೆ ನಿಶ್ಚಿತಾರ್ಥ ಆದ ನಂತರ ಮದುವೆಗೂ ಮುನ್ನ ಏನಂದ್ರೆ ಸಂಪೂರ್ಣವಾಗಿ ನನ್ನ ಲೈಫ್ ಹಾಳು ಮಾಡಿದಾರ ಅಂತ ಹೇಳಿ ಆ ಒಂದು ಯುವತಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ನಮ್ಮ ನ್ಯಾಯ ಸಿಗ್ಲೇಬೇಕು, ನಮ್ಮ ನ್ಯಾಯ ಸಿಗೋ ಭರವಸೆ ಇದೆ ಅಂತ ಹೇಳಿ ಆಕೆನೇನು ಒಂದು ರೋದನೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಯುವತಿಯ ಕುಟುಂಬಸ್ಥರ ಮೇಲೆ ಹೊಕರಣ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲೂ ಕೂಡ ಒಂದು ಕೌಂಟರ್ ಕೇಸು ಈಗಾಗಲೇ ಶಾಸಕ ಪ್ರಭು ಚವ್ಹಾಣ್ ಸಂಬಂಧಪಟ್ಟರು ಮಾಡಿದಾರೆ ಅಂತ ಹೇಳ್ಬೋದು. ಪರ ವಿರುದ್ಧ ಎರಡು ದೂರನ್ನ ದಾಖಲಾಗಿವೆ. ಎರಡೂ ಕಡೆಯಿಂದ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಈ ಒಂದು ಯುವತಿಯ ಪ್ರಕರಣದಲ್ಲಿ ಶಾಸಕರ ಪುತ್ರನ ಬಂಧನ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸುಮಿತಾ, ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಮಾಜಿ ಸಚಿವ ಪ್ರಭು ಚವ್ಹಾಣ್ನ ಪುತ್ರನ ಮೇಲೆ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರಾ? ಶಾಸಕ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವ್ಹಾಣ್ ಅನ್ನೋ ಅನುಮಾನ. ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರತೀಕ್ ಜೊತೆಗಿನ ಸ್ನೇಹದ ಬಗ್ಗೆ ಸಂತ್ರಸ್ತ ಯುವತಿ ಮಾಹಿತಿ